ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುನಾಲ್ ಚಕ್ರವರ್ತಿ ಗುರೂಜಿ. ಈ ವಾರದ ರಾಶಿ ಭವಿಷ್ಯ. ಮೇಷರಾಶಿಯವರು ಈ ವಾರ ಬಹಳ ಶುಭ ಫಲವನ್ನು ಅನುಭವಿಸುವುದು. ಯಾಕಂದರೆ ಶುಕ್ರ ಬಹಳ ವಿಭಿನ್ನ ರೀತಿಯಲ್ಲಿ ಅಂದರೆ ಲಗ್ನಕ್ಕೆ ಬರುವ ಸಮೀಪ ಬರ್ತಾ ಇರೋದರಿಂದ ಶುಭ ಫಲಗಳನ್ನು ಅನುಭವಿಸ್ತಾರೆ ಮತ್ತು ಕಾರ್ಯರೂಪದ ಯಾವುದೇ ಪೆಂಡಿಂಗ್ ಕಾರ್ಯಗಳನ್ನು ನಿಧಾನವಾಗಿ ಕಾರ್ಯರೂಪಕ್ಕೆ ತರ್ತಾರೆ. ಹಾಗೂ ನಿಮಗೆ ಅಷ್ಟಮ ಸ್ಥಾನದ ಅಧಿಪತಿ ಮಂಗಳ ಇಲ್ಲಿ ತೃತೀಯ ಭಾವದಲ್ಲಿ ನೀಚ ಭಾಗಾಂಶದಲ್ಲಿ ಇರೋದರಿಂದ ಬಹಳ ಜಾಗರೂಕವಾಗಿರಿ. ಆಕ್ಸಿಡೆಂಟ್ಸ್, ಗಂಡಾಂತರಗಳು ಮತ್ತು ತಾಯಿ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಆಗುವುದು, ಶುಭವಾಗುವುದು. ಹಾಗೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಂ ಹಸ್ತಂಚಂ ಪ್ರಣಮಾಮ್ಯಹಂ, ಮಂಗಳ ಪ್ರಣಮಾಮ್ಯಹಂ ಈ ಮಂತ್ರವನ್ನು ಹೇಳಿ ಶುಭವಾಗುವುದು. ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಬಹಳ ಶುಭ ಫಲವನ್ನು ಅನುಭವಿಸಿದವು. ಮನಸ್ಸು ಚಂಚಲತೆ ಒಳಗೋಗಬಾರ್ದು, ಮನಸ್ಸನ್ನು ನಿಗ್ರಹ ಮಾಡಬೇಕು ಮತ್ತು ನೀವೇನು ಕಾರ್ಯಗಳನ್ನು ಅಂದ್ಕೊಂಡಿರ್ತೀರೋ ಅದು ಶುಭವಾಗಿ ನೆರವೇರುತ್ತೆ. ಬಟ್ ಪ್ರಯತ್ನ ಮಾಡಬೇಕು. ಯಾಕಂದರೆ ನಿಮಗೆ ಆದಷ್ಟು ಕೆಲವೊಂದು ಹಿನ್ನೆಲೆಯಿಂದ ಪ್ರಯೋಗಗಳು ಆಗಿರುತ್ತೆ. ಅಂದರೆ ಫ್ಯಾಮಿಲಿ ಕಡೆಯಿಂದ ಆಗ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಕಡೆಯಿಂದ ಆಗ್ಬೋದು, ಕೆಲವೊಂದು ನೆಗೆಟಿವ್ ಪ್ರಭಾವ ನಿಮಗೇನಾಗಿರುತ್ತೆ. ಅದರಿಂದ ಬಚಾವಾಗಿ, ಅದರಿಂದ ಸುರಕ್ಷಿತರಾಗಿರಿ. ಮತ್ತು ಇಲ್ಲಿ ಗುರು ಅನುಗ್ರಹ, ಶುಕ್ರ ನಿಮಗೆ ಪಾಸಿಟಿವ್ ಆಗಿದ್ದಾರೆ. ಶುಕ್ರ ಪಾಸಿಟಿವ್ ಆಗಿರೋದ್ರಿಂದ ಇನ್ನೂ ಉನ್ನತ ವ್ಯಾಸಂಗ ಮಾಡ್ತೀರಾ. ಮತ್ತು ಕೆಲಸ ಕಾರ್ಯಗಳಲ್ಲಿ ಯಾರ್ಯಾರು ಕಾರ್ಪೊರೇಟು ಇಂಡಸ್ಟ್ರಿ ಅವ್ರಿಗೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಹಿಮಕುಂದ ಮೃಣಾಲಾಭಂ ದೈತ್ಯಾನ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಈ ಮಂತ್ರ ಹೇಳಿ ಶುಭವಾಗ್ತದೆ. ಮಿಥುನ ರಾಶಿಯಾಧಿಪತಿ ಬುಧ. ಯಾರು ಟೆಕ್ನಿಕಲ್ ಫೀಲ್ಡಲ್ಲಿ ಇರ್ತಾರೆ ಅವರಿಗೆ ತುಂಬ ಶುಭ ಫಲಗಳನ್ನು ಕಾಣ್ತೀರಾ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಶುಭ ಫಲಗಳನ್ನು ಅನುಭವಿಸ್ತೀರ. ಮತ್ತು ವಿದ್ಯಾರ್ಥಿಗಳು ಹಾಗೂ ಯಾರು ಗುರುಗಳಿರ್ತಾರೆ ಅವ್ರ ಸಂಪರ್ಕ ತುಂಬ ಚೆನ್ನಾಗಿರ್ತದೆ, ಒಳ್ಳೆಯದಾಗುತ್ತೆ, ಶುಭ ಫಲಗಳು. ಮತ್ತು ಈ ರಾಶಿಯವರು ಬುಧನ ಮಂತ್ರ ಅಂದರೆ ಪ್ರಿಯಂ ಕುಲಿಕಾಶ್ಯ ರೂಪೇಣ ಪ್ರತಿಮಂ ಬುಧಂ ಸೌಮ್ಯ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಈ ಮಂತ್ರವನ್ನು ಹೇಳಿ ಶುಭ ಆಗುತ್ತೆ. ಕಟಕ ರಾಶಿಯ ವಾರದ ವಿಷಯದಲ್ಲಿ, ಕಟಕ ರಾಶಿ ಚಂದ್ರ ಅಧಿಪತಿ. ಚಂದ್ರ ಒಂದು ಕ್ಷಣ ಇದ್ದಂಥ ಮನಸ್ಸು ಇನ್ನೊಂದು ಕ್ಷಣ ಇರೋದಿಲ್ಲ. ಹಾಗೆ ನಿಮ್ಮ ಮನಸ್ಸನ್ನು ಆದಷ್ಟು ನಿಗ್ರಹದಲ್ಲಿಟ್ಕೊಳ್ಳಿ. ಮತ್ತು ಈಗ ಇದರ ಶನಿಯ ದೃಷ್ಟಿ ಇರೋದ್ರಿಂದ ಪರಿಣಾಮಗಳು ಮನಸ್ಸಿನ ಮೇಲೆ ನಾನಾ ರೀತಿಯ ಪ್ರಭಾವಗಳು ಬೀರುತ್ತೆ. ಆದಷ್ಟು ಜಾಗರೂಕವಾಗಿರಿ. ನೀರಿನಲ್ಲಿ ಆದಷ್ಟು ಜಾಗರೂಕವಾಗಿರಿ. ಯಾಕಂದರೆ ನೀರಿನಲ್ಲಿ ಸಂಪು ಅಥವಾ ಅದರಲ್ಲಿ ಜಾರು ಬೀಳೋ ಸಾಧ್ಯತೆಗಳಿರ್ತದೆ. ಅಥವಾ ನೀರಿನಿಂದ ಎಲ್ಲೋ ಹೋಗಬೇಕಾದ್ರೂ ಕೂಡ ಅಚಾತುರ್ಯಗಳಾಗಿ ತೊಂದರೆಗಳಿಗೆ ಅನುಭವಿಸ್ತೀರ. ಹಾಗೆ ಇಲ್ಲಿ ನಿಮಗೆ ದಧಿಶಂಕ ತುಷಾರಾಭಂ ಕ್ಷೀರಾಢವ ಸಂಗಮಂ ನಮಾಮಿ ಶಶಿನಂ ಸೋಮಂ ಶಂಕುರ್ಮುಕುಟಭೂಷಣಂ ತಂ ನಮಾಮಿ ಶ್ರೀ. ಸಿಂಹರಾಶಿಯ ವಾರ ಭವಿಷ್ಯ. ಈ ವಾರ ಭವಿಷ್ಯ ತುಂಬ ಅದೃಷ್ಟದಾಯಕವಾಗಿರುವುದು. ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಿಮ್ಮ ಯಶಸ್ಸು ಇರುವುದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಮ್ಮ ಕೆಲಸಗಳು ಆಗದೆ ಹೋದರೂ ಕೂಡ ನೀವು ಬೇಜಾರಾಗಕ್ಕೆ ಹೋಗಬೇಡಿ, ಮುನಿಸ್ಕೊಳ್ಬೇಡಿ. ನಿಮ್ಮ ಕಾರ್ಯಗಳು ಸುಲಭವಾಗಿ ಆಗುವುದು. ಆದಷ್ಟು ಈ ಮಂತ್ರವನ್ನು ಹೇಳಿ ಶುಭವಾಗುವುದು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯು ಮಹಾದ್ಯುತೀಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರ ಹೇಳಿ ಶುಭವಾಗುವುದು.
ಕನ್ಯಾ ರಾಶಿಯಾಧಿಪತಿ ಬುಧ, ಬುದ್ಧಿಕಾರಕ ಬುಧ ನಿಮ್ಮ ರಾಶಿಗೆ ಬುದ್ಧಿ ಚಂಚಲತೆಯನ್ನು ಮಾಡಕ್ಕೆ ಹೋಗ್ಬೇಡಿ. ಏಕೆಂದರೆ ಬುಧ ದ್ವಂದ್ವ ಸ್ವಭಾವವನ್ನು ಮಾಡ್ತಾರೆ. ಕೆಲವೊಂದು ಸಮಯದಲ್ಲಿ ಮಾಡಲೋ ಬೇಡವೋ, ಮುಂದೆ ಹೋದರೆ ಏನಾಗುತ್ತೆ, ಹಿಂದೆ ನಾನು ಇಲ್ಲೇ ಇದ್ರೆ ಏನಾಗುತ್ತೆ ಅನ್ನೋ ಆಲೋಚನೆಗಳು ಬಹಳ ಮಾಡ್ತೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಬಹಳ ಏನೇ ಆಗಲಿ ನಿಮ್ಮ ಕಾರ್ಯಗಳನ್ನು ನೀವು ಮಾಡೋದಕ್ಕೆ ಹೋಗಿ ಶುಭ ಆಗುತ್ತೆ. ಬಟ್ ಆದಷ್ಟು ಜಾಗರೂಕರಾಗಿರಿ. ಯಾಕಂತ ಹೇಳ್ತೀನಿ ಅಂತಂದರೆ, ಶನಿ ಇವಾಗ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಹೆಜ್ಜೆ ಇಡಬೇಕಂದ್ರೂ ಕೂಡ ಬಹಳ ಜಾಗರೂಕವಾಗಿ ಇಡಬೇಕು. ಮತ್ತು ಭಾಗ್ಯದಲ್ಲಿ ಗುರು ಇರೋದ್ರಿಂದ ಅನುಗ್ರಹ ಇರುತ್ತೆ. ಬಟ್ ಗುರು ಅನುಗ್ರಹ ಇರೋದರಿಂದ ನಿಮ್ಮ ಜೀವನದಲ್ಲಿ ಹೆಲ್ತ್ ಬಗ್ಗೆ ಆದಷ್ಟು ಗಮನ ಕೊಡಿ. ಆರೋಗ್ಯದಲ್ಲಿ, ಯಾಕೆಂದರೆ ಹೆಲ್ತ್ ಈಸ್ ಲಾಸ್, ಎವ್ರಿಥಿಂಗ್ ಈಸ್ ಲಾಸ್ ಅಂತೇಳಿ ಆರೋಗ್ಯ ಮುಖ್ಯ. ಕನ್ಯಾ ರಾಶಿಯಾಧಿಪತಿ ಬುಧನಿಗೆ ಶಾಂತಿ ಮಾಡಿ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ. ಶುಕ್ರನ ಅನುಗ್ರಹ ಇದ್ದರೆ ಮಂಗನು ಕೂಡ ಬೆಟ್ಟವನ್ನು ಹತ್ತಾನಂತೆ. ಹಾಗೆ ಶುಕ್ರಾಚಾರ್ಯನಿಗೆ ಫೇವರಬಲ್ ಆದರೆ ಗುರು ದೇವಾನುದೇವತೆಗಳಿಗೆ ಫೇವರ್. ಹಾಗೆ ಶುಕ್ರನಿಗೆ ಒಳ್ಳೆಯ ಸ್ವಭಾವ, ಒಳ್ಳೆ ಅಟ್ಯಾಚ್ಮೆಂಟು, ಒಳ್ಳೆ ಜನರ ಸಂಪರ್ಕ ಇದ್ದರೆ ಅವನು ದಡ್ಡಾನು ಕೂಡ ಒಳ್ಳೆ ಜನಗಳ ಸಂಪರ್ಕದಿಂದ ಅವನು ಉನ್ನತ ಸ್ಥಾನಮಾನಕ್ಕೆ ಏರ್ತಾನೆ. ಹಾಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿಗೊಳಿಸಿ ಶುಭವಾಗುವುದು. ಎಲ್ಲ ರೀತಿಯಲ್ಲೂ ಶುಕ್ರನ ಆರಾಧನೆಗೋಸ್ಕರ ದೇವಿಯ ಆರಾಧನೆ ಮಾಡಿ ಶುಭವಾಗುವುದು. ವೃಶ್ಚಿಕ ರಾಶಿಯವರು ಬಹಳ ಮುಂಗೋಪ, ಬಹಳ ದುಡುಕ್ತಾರೆ. ಆದಷ್ಟು ಕಂಟ್ರೋಲ್ ಮಾಡಿ. ಆದಷ್ಟು ನಿಮ್ಮ ಮನೆಯಲ್ಲಿ, ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಚಂದ್ರನ ಬಲ ಇರೋದಿಲ್ಲ. ಚಂದ್ರ ನೀಚನಾಗಿದ್ದರೆ ಅವ್ರಿಗೆ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಅಂಥವರು ಬಹಳ ಜಾಗೃತವಾಗಿರಬೇಕು. ಕೆಲವೊಂದು ಕೋರ್ಟು ವ್ಯವಹಾರದಲ್ಲಿ ಸಿಲುಕಿ ಸಮಸ್ಯೆಗಳನ್ನು ಅನುಭವಿಸೋ ಚಾನ್ಸಸ್ ಇರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನವನ್ನು ಮಾಡಿ ಮತ್ತು ನಿಮ್ಮ ಕಾರ್ಯರೂಪಕ್ಕೆ ಬರುತ್ತೆ. ಆದರೂ ನಿಧಾನ, ಯಾಕೆಂದರೆ ಶನಿಯ ಪ್ರಾಬ್ಲಮ್ಸು, ಯಾಕೆಂದರೆ ಶನಿ ಸಾಡೆ ಪಂಚಮ ಭಾವದಲ್ಲಿ ಇರೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟು ಪೂರ್ವ ಪುಣ್ಯ ಸ್ಥಾನದ ಕರ್ಮದ ಫಲದ ದೋಷದಿಂದ ನಿಮಗೆ ಎಫೆಕ್ಟ್ಗಳಾಗೋ ಸಾಧ್ಯತೆಗಳಿರುತ್ತೆ. ಮತ್ತು ಷಷ್ಠ ಸ್ಥಾನಾಧಿಪತಿ ಅಲ್ಲಿ 6ನೇ ಮನೆ ಅಧಿಪತಿ ಮಂಗಳ ನಿಮಗೆ ಭಾಗ್ಯಸ್ಥಾನದಲ್ಲಿ ಇರೋದರಿಂದ, ಅದು ನೀಚನಾಗಿರೋದ್ರಿಂದ ಕೋರ್ಟು ವ್ಯವಹಾರದ ಬಗ್ಗೆ ಬಹಳ ಜಾಗೃತರಾಗಿ ಆದಷ್ಟು ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಶುಭ. ಧನುಸ್ಸು ರಾಶಿ ಅಧಿಪತಿ ಗುರು, ಜ್ಞಾನಕಾರಕ ಗುರು ಅಧಿಪತಿಯಾಗಿರೋದ್ರಿಂದ ಇವರ ವರ್ಚಸ್ಸಿನಂತೆ ಇವರು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ವಿಫಲರಾಗ್ತಾರೆ. ಪ್ರಯತ್ನ ಮಾಡಿ ವಿಫಲರಾಗಿ ಇನ್ನೂ ಮುಂದಕ್ಕೆ ಪ್ರಯತ್ನ ಮಾಡಿ ವಿಫಲರಾಗ್ತಾರೆ. ಆದರೂ ಕೂಡ ನಿಮ್ಮ ಕಾರ್ಯಗಳಲ್ಲಿ ವಿಳಂಬಗಳಾಗುತ್ತೆ. ಅದರಿಂದ ಯಾಕೆಂದರೆ ಸಾಡೆ ಶನಿ ಪ್ರಭಾವ ಇವಾಗ 3ನೇ ಮನೆಯಿಂದ 4ನೇ ಮನೆಗೆ ಹೋಗಿರೋದ್ರಿಂದ ಫ್ಯಾಮಿಲಿಯಲ್ಲಿ ವೈಮನಸ್ತಾಪಗಳಾಗಿ ತೊಂದರೆಗಳನ್ನು ಅನುಭವಿಸ್ತಿದ್ರೆ ಈ ಮಂತ್ರಗಳನ್ನು ಹೇಳಿ ಶುಭವಾಗುತ್ತೆ. ದೇವನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಶುಭವಾಗುತ್ತೆ. ಮಕರ ರಾಶಿಯಾಧಿಪತಿ ಶನಿ ನಿಮ್ಮ ಕರ್ಮ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥವನೇ ಶನಿ. ಯಾಕಂದರೆ ನಿಮಗೆ ಎಷ್ಟೇ ಪೂರ್ವಾರ್ಜಿತದ ಕರ್ಮದ ದೋಷದ ಏನೇ ಇದ್ದರೂ ಕೂಡ ಅದು ಕರ್ಮದೋಷವಾಗಿ ಪರಿಣಮಿಸುತ್ತೆ. ನಿಮ್ಮ ಕಾರ್ಯಗಳು ಸುಲಭವಾಗಿ ಆಗಬೇಕು ಅಂತಂದರೆ ಈ ಸ್ತೋತ್ರವನ್ನು ಪಠಿಸಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಶುಭವಾಗಿ. ಕುಂಭರಾಶಿ ಅಧಿಪತಿ ಶನಿ ಇವಾಗ ಬಹಳ ತೊಂದರೆಗಳನ್ನ ಕೊಡ್ತಾನೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದಾಗ ಮನುಷ್ಯ ರೂಪದಲ್ಲಿ ದೇವರ ಹಾಗೆ ಬಂದು ನಿಮಗೆ ಕಾಪಾಡ್ತಾರೆ. ಹಾಗೆ ಮನಸ್ಸು ಚೆನ್ನಾಗಿದ್ದರೆ ಎಲ್ಲೇ ಇದ್ದರೂ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಮೂಲಕ ನೀವು ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಯಾಕಂದರೆ ಪ್ರಯತ್ನಂಚೆ ಪರಮೇಶ್ವರತಿ. ಯಾಕಂದರೆ ಮನಸ್ಸಿನಿಂದ ನೀವು ಸಂಕಲ್ಪ ಮಾಡಿದ್ರೆ
ಕಾರ್ಯಗಳು ನೆರವೇರುತ್ತೆ. ಒಳ್ಳೆಯ ಮನಸ್ಸಿನಿಂದ ಎಲ್ಲ ಕಾರ್ಯಗಳು ಶುಭವಾಗುತ್ತೆ. ನೀವು ಆದಷ್ಟು ಆಂಜನೇಯನ ಆರಾಧನೆ ಮಾಡಿಕೊಳ್ಳಿ, ಶುಭ ಆಗುತ್ತೆ. ಮಕ್ಕಳಿಗೂ ಕೂಡ ಶುಭ ಆಗುತ್ತೆ. ಮೀನ ರಾಶಿಯಾಧಿಪತಿ ಗುರು. ಗುರುವಿನ ಅನುಗ್ರಹ, ಗುರುವಿನ ಗುಲಾಮನಾಗೋ ತನಕ ದೊರಕತನ್ನ ಮುಕ್ತಿ ಅಂತೀವಿ. ಹಾಗೆ ಗುರುವಿನ ಅನುಗ್ರಹ ಬೇಕು ಅಂತಂದರೆ ಗುರುವಿನ ಸಂಪರ್ಕದಲ್ಲಿ ಗುರುವಿನ ಅನುಗ್ರಹ ಪಡ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು ಆದಷ್ಟು ನೆರವೇರಬೇಕು ಅಂತಂದರೆ ಗುರು ಅನುಗ್ರಹ ಬೇಕೇ ಬೇಕು. ಮತ್ತು ನಿಮ್ಮ ಈ ವಾರದಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಾ. ಬಟ್ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಬರುತ್ತೆ, ಅದು ಗುರುವಿನ ಅನುಗ್ರಹದಿಂದ ಅದು ನಿವಾರಣೆ ಆಗುತ್ತೆ. ಶುಭ ಫಲಗಳನ್ನು ಅನುಭವಿಸ್ತೀರಾ. ಒಳ್ಳೆಯದಾಗಲಿ. ನಮಸ್ಕಾರ.